ಗಣರಾಜ್ಯೋತ್ಸವದ ದಿನ ಬಾಂಬ್ ಸ್ಫೋಟದ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದವನ ಬಂಧನ ಆಗಿದೆ. ವ್ಯವಹಾರದಲ್ಲಿ ನಷ್ಟವಾಗಿದ್ದಕ್ಕೆ ಬಾಂಬ್ ಬೆದರಿಕೆ ಕರೆಯನ್ನ ಮಾಡಿದ್ದೆ ಆರೋಪಿ ಮನ್ಸೂರ್ ಎಂಬಾತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಜನವರಿ 9ರಂದು ಸಂಜೆ ಪೊಲೀಸ್ ಕಮಿಷನರ್ ಕಚೇರಿಗೆ ಕರೆ ಮಾಡಿದ್ರು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ರೀತಿ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಈತ ಹಾಕಿರ್ತಾನೆ. ನಾಡಾ ಬಾಂಬ್ ಬಳಸಿ ನಗರದಾದ್ಯಂತ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಕರೆ ಮಾಡಿದ ಈತ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದ ವ್ಯಕ್ತಿ ತನ್ನ ಹೆಸರು ರಿಯಾಜ್ ಅಂತ ಕೂಡ ಹೇಳಿರ್ತಾನೆ ಆ ಸಂದರ್ಭದಲ್ಲಿ. ಅಲ್ಲದೆ 6 ಮಂದಿಯ ಹೆಸರು ಹಾಗೂ ಫೋನ್ ನಂಬರ್ ಕಂಟ್ರೋಲ್ ರೂಮ್ಗೆ ಕೂಡ ಈತ ಕೊಟ್ಟಿರ್ತಾನೆ ಈ ಆರೋಪಿ. ಈ 6 ಮಂದಿ ಜನವರಿ 26ರಂದು ನಾಡಾ ಬಾಂಬ್ ಬ್ಲಾಸ್ಟ್ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು. KR ಮಾರ್ಕೆಟ್ನ ಇಸ್ಮಾಯಿಲ್, ಬೊಮ್ಮನಹಳ್ಳಿ, ಅಲ್ತಾಫ್, JC ನಗರದ ನಾಹಿದ್ ಮತ್ತು BR ಲೇಔಟ್ನಲ್ಲಿ ಅಮ್ಜದ್ ನೀಲಸಂದ್ರದಂತಹ ಹುಮಾಯನ್ ಹಾಗೂ ಸಾಕಷ್ಟು ಮಂದಿ ಇದರ ಜೊತೆ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಕರಾರುವಕ್ ಮಾಹಿತಿ ಇರಬಹುದು ಅಂತ ಹೇಳಿ ಫುಲ್ ಅಲರ್ಟ್ ಆಗಿದ್ರು ಬೆಂಗಳೂರಿನ ಪೊಲೀಸರು. ಗಣರಾಜ್ಯೋತ್ಸವದ ದಿನ ಬಾಂಬ್ ಸ್ಫೋಟದ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದವನ ಬಂಧನ ಆಗಿದೆ. ವ್ಯವಹಾರದಲ್ಲಿ ನಷ್ಟವಾಗಿದ್ದಕ್ಕೆ ಬಾಂಬ್ ಬೆದರಿಕೆ ಕರೆಯನ್ನ ಮಾಡಿದ್ದೆ ಆರೋಪಿ ಮನ್ಸೂರ್ ಎಂಬಾತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಜನವರಿ 9ರಂದು ಸಂಜೆ ಪೊಲೀಸ್ ಕಮಿಷನರ್ ಕಚೇರಿಗೆ ಕರೆ ಮಾಡಿದ್ರು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ರೀತಿ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಈತ ಹಾಕಿರ್ತಾನೆ. ನಾಡಾ ಬಾಂಬ್ ಬಳಸಿ ನಗರದಾದ್ಯಂತ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಕರೆ ಮಾಡಿದ ಈತ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದ ವ್ಯಕ್ತಿ ತನ್ನ ಹೆಸರು ರಿಯಾಜ್ ಅಂತ ಕೂಡ ಹೇಳಿರ್ತಾನೆ ಆ ಸಂದರ್ಭದಲ್ಲಿ. ಅಲ್ಲದೆ 6 ಮಂದಿಯ ಹೆಸರು ಹಾಗೂ ಫೋನ್ ನಂಬರ್ ಕಂಟ್ರೋಲ್ ರೂಮ್ಗೆ ಕೂಡ ಈತ ಕೊಟ್ಟಿರ್ತಾನೆ ಈ ಆರೋಪಿ. ಈ 6 ಮಂದಿ ಜನವರಿ 26ರಂದು ನಾಡಾ ಬಾಂಬ್ ಬ್ಲಾಸ್ಟ್ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು. KR ಮಾರ್ಕೆಟ್ನ ಇಸ್ಮಾಯಿಲ್, ಬೊಮ್ಮನಹಳ್ಳಿ, ಅಲ್ತಾಫ್, JC ನಗರದ ನಾಹಿದ್ ಮತ್ತು BR ಲೇಔಟ್ನಲ್ಲಿ ಅಮ್ಜದ್ ನೀಲಸಂದ್ರದಂತಹ ಹುಮಾಯನ್ ಹಾಗೂ ಸಾಕಷ್ಟು ಮಂದಿ ಇದರ ಜೊತೆ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಕರಾರುವಕ್ ಮಾಹಿತಿ ಇರಬಹುದು ಅಂತ ಹೇಳಿ ಫುಲ್ ಅಲರ್ಟ್ ಆಗಿದ್ರು ಬೆಂಗಳೂರಿನ ಪೊಲೀಸರು. ಗಣರಾಜ್ಯೋತ್ಸವದ ದಿನ ಬಾಂಬ್ ಸ್ಫೋಟದ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದವನ ಬಂಧನ ಆಗಿದೆ. ವ್ಯವಹಾರದಲ್ಲಿ ನಷ್ಟವಾಗಿದ್ದಕ್ಕೆ ಬಾಂಬ್ ಬೆದರಿಕೆ ಕರೆಯನ್ನ ಮಾಡಿದ್ದೆ ಆರೋಪಿ ಮನ್ಸೂರ್ ಎಂಬಾತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಜನವರಿ 9ರಂದು ಸಂಜೆ ಪೊಲೀಸ್ ಕಮಿಷನರ್ ಕಚೇರಿಗೆ ಕರೆ ಮಾಡಿದ್ರು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ರೀತಿ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಈತ ಹಾಕಿರ್ತಾನೆ. ನಾಡಾ ಬಾಂಬ್ ಬಳಸಿ ನಗರದಾದ್ಯಂತ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಕರೆ ಮಾಡಿದ ಈತ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದ ವ್ಯಕ್ತಿ ತನ್ನ ಹೆಸರು ರಿಯಾಜ್ ಅಂತ ಕೂಡ ಹೇಳಿರ್ತಾನೆ ಆ ಸಂದರ್ಭದಲ್ಲಿ. ಅಲ್ಲದೆ 6 ಮಂದಿಯ ಹೆಸರು ಹಾಗೂ ಫೋನ್ ನಂಬರ್ ಕಂಟ್ರೋಲ್ ರೂಮ್ಗೆ ಕೂಡ ಈತ ಕೊಟ್ಟಿರ್ತಾನೆ ಈ ಆರೋಪಿ. ಈ 6 ಮಂದಿ ಜನವರಿ 26ರಂದು ನಾಡಾ ಬಾಂಬ್ ಬ್ಲಾಸ್ಟ್ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು. KR ಮಾರ್ಕೆಟ್ನ ಇಸ್ಮಾಯಿಲ್, ಬೊಮ್ಮನಹಳ್ಳಿ, ಅಲ್ತಾಫ್, JC ನಗರದ ನಾಹಿದ್ ಮತ್ತು BR ಲೇಔಟ್ನಲ್ಲಿ ಅಮ್ಜದ್ ನೀಲಸಂದ್ರದಂತಹ ಹುಮಾಯನ್ ಹಾಗೂ ಸಾಕಷ್ಟು ಮಂದಿ ಇದರ ಜೊತೆ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಕರಾರುವಕ್ ಮಾಹಿತಿ ಇರಬಹುದು ಅಂತ ಹೇಳಿ ಫುಲ್ ಅಲರ್ಟ್ ಆಗಿದ್ರು ಬೆಂಗಳೂರಿನ ಪೊಲೀಸರು. ಗಣರಾಜ್ಯೋತ್ಸವದ ದಿನ ಬಾಂಬ್ ಸ್ಫೋಟದ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದವನ ಬಂಧನ ಆಗಿದೆ. ವ್ಯವಹಾರದಲ್ಲಿ ನಷ್ಟವಾಗಿದ್ದಕ್ಕೆ ಬಾಂಬ್ ಬೆದರಿಕೆ ಕರೆಯನ್ನ ಮಾಡಿದ್ದೆ ಆರೋಪಿ ಮನ್ಸೂರ್ ಎಂಬಾತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಜನವರಿ 9ರಂದು ಸಂಜೆ ಪೊಲೀಸ್ ಕಮಿಷನರ್ ಕಚೇರಿಗೆ ಕರೆ ಮಾಡಿದ್ರು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ರೀತಿ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಈತ ಹಾಕಿರ್ತಾನೆ. ನಾಡಾ ಬಾಂಬ್ ಬಳಸಿ ನಗರದಾದ್ಯಂತ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಕರೆ ಮಾಡಿದ ಈತ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದ ವ್ಯಕ್ತಿ ತನ್ನ ಹೆಸರು ರಿಯಾಜ್ ಅಂತ ಕೂಡ ಹೇಳಿರ್ತಾನೆ ಆ ಸಂದರ್ಭದಲ್ಲಿ. ಅಲ್ಲದೆ 6 ಮಂದಿಯ ಹೆಸರು ಹಾಗೂ ಫೋನ್ ನಂಬರ್ ಕಂಟ್ರೋಲ್ ರೂಮ್ಗೆ ಕೂಡ ಈತ ಕೊಟ್ಟಿರ್ತಾನೆ ಈ ಆರೋಪಿ.
ಈ 6 ಮಂದಿ ಜನವರಿ 26ರಂದು ನಾಡಾ ಬಾಂಬ್ ಬ್ಲಾಸ್ಟ್ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು. ಕೆಆರ್ ಮಾರ್ಕೆಟ್ನ ಇಸ್ಮಾಯಿಲ್, ಬೊಮ್ಮನಹಳ್ಳಿ, ಅಲ್ತಾಫ್, ಜೆಸಿ ನಗರದ ನಾಹಿದ್ ಮತ್ತು ಬಿಆರ್ ಲೇಔಟ್ನಲ್ಲಿ ಅಮ್ಜದ್ ನೀಲಸಂದ್ರದಂತಹ ಹುಮಾಯನ್ ಹಾಗೂ ಸಾಕಷ್ಟು ಮಂದಿ ಇದರ ಜೊತೆ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಕರಾರುವಕ್ ಮಾಹಿತಿ ಇರಬಹುದು ಅಂತ ಹೇಳಿ ಫುಲ್ ಅಲರ್ಟ್ ಆಗಿದ್ರು ಬೆಂಗಳೂರಿನ ಪೊಲೀಸರು. ಗಣರಾಜ್ಯೋತ್ಸವದ ದಿನ ಬಾಂಬ್ ಸ್ಫೋಟದ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದವನ ಬಂಧನ ಆಗಿದೆ. ವ್ಯವಹಾರದಲ್ಲಿ ನಷ್ಟವಾಗಿದ್ದಕ್ಕೆ ಬಾಂಬ್ ಬೆದರಿಕೆ ಕರೆಯನ್ನ ಮಾಡಿದ್ದೆ. ಆರೋಪಿ ಮನ್ಸೂರ್ ಎಂಬಾತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಜನವರಿ 9ರಂದು ಸಂಜೆ ಪೊಲೀಸ್ ಕಮಿಷನರ್ ಕಚೇರಿಗೆ ಕರೆ ಮಾಡಿದ್ರು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ರೀತಿ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಈತ ಹಾಕಿರ್ತಾನೆ. ನಾಡಾ ಬಾಂಬ್ ಬಳಸಿ ನಗರದಾದ್ಯಂತ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಕರೆ ಮಾಡಿದ ಈತ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದ ವ್ಯಕ್ತಿ ತನ್ನ ಹೆಸರು ರಿಯಾಜ್ ಅಂತ ಕೂಡ ಹೇಳಿರ್ತಾನೆ ಆ ಸಂದರ್ಭದಲ್ಲಿ. ಅಲ್ಲದೆ 6 ಮಂದಿಯ ಹೆಸರು ಹಾಗೂ ಫೋನ್ ನಂಬರ್ ಕಂಟ್ರೋಲ್ ರೂಮ್ಗೆ ಕೂಡ ಈತ ಕೊಟ್ಟಿರ್ತಾನೆ ಈ ಆರೋಪಿ. ಈ 6 ಮಂದಿ ಜನವರಿ 26ರಂದು ನಾಡಾ ಬಾಂಬ್ ಬ್ಲಾಸ್ಟ್ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು. ಕೆಆರ್ ಮಾರ್ಕೆಟ್ನ ಇಸ್ಮಾಯಿಲ್, ಬೊಮ್ಮನಹಳ್ಳಿ, ಅಲ್ತಾಫ್, ಜೆಸಿ ನಗರದ ನಾಹಿದ್ ಮತ್ತು ಬಿಆರ್ ಲೇಔಟ್ನಲ್ಲಿ ಅಮ್ಜದ್ ನೀಲಸಂದ್ರದಂತಹ ಹುಮಾಯನ್ ಹಾಗೂ ಸಾಕಷ್ಟು ಮಂದಿ ಇದರ ಜೊತೆ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಕರಾರುವಕ್ ಮಾಹಿತಿ ಇರಬಹುದು ಅಂತ ಹೇಳಿ ಫುಲ್ ಅಲರ್ಟ್ ಆಗಿದ್ರು ಬೆಂಗಳೂರಿನ ಪೊಲೀಸರು. ಗಣರಾಜ್ಯೋತ್ಸವದ ದಿನ ಬಾಂಬ್ ಸ್ಫೋಟದ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದವನ ಬಂಧನ ಆಗಿದೆ. ವ್ಯವಹಾರದಲ್ಲಿ ನಷ್ಟವಾಗಿದ್ದಕ್ಕೆ ಬಾಂಬ್ ಬೆದರಿಕೆ ಕರೆಯನ್ನ ಮಾಡಿದ್ದೆ. ಆರೋಪಿ ಮನ್ಸೂರ್ ಎಂಬಾತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಜನವರಿ 9ರಂದು ಸಂಜೆ ಪೊಲೀಸ್ ಕಮಿಷನರ್ ಕಚೇರಿಗೆ ಕರೆ ಮಾಡಿದ್ರು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ರೀತಿ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಈತ ಹಾಕಿರ್ತಾನೆ. ನಾಡಾ ಬಾಂಬ್ ಬಳಸಿ ನಗರದಾದ್ಯಂತ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಕರೆ ಮಾಡಿದ ಈತ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದ ವ್ಯಕ್ತಿ ತನ್ನ ಹೆಸರು ರಿಯಾಜ್ ಅಂತ ಕೂಡ ಹೇಳಿರ್ತಾನೆ ಆ ಸಂದರ್ಭದಲ್ಲಿ. ಅಲ್ಲದೆ 6 ಮಂದಿಯ ಹೆಸರು ಹಾಗೂ ಫೋನ್ ನಂಬರ್ ಕಂಟ್ರೋಲ್ ರೂಮ್ಗೆ ಕೂಡ ಈತ ಕೊಟ್ಟಿರ್ತಾನೆ ಈ ಆರೋಪಿ. ಈ 6 ಮಂದಿ ಜನವರಿ 26ರಂದು ನಾಡಾ ಬಾಂಬ್ ಬ್ಲಾಸ್ಟ್ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು. ಕೆಆರ್ ಮಾರ್ಕೆಟ್ನ ಇಸ್ಮಾಯಿಲ್, ಬೊಮ್ಮನಹಳ್ಳಿ, ಅಲ್ತಾಫ್, ಜೆಸಿ ನಗರದ ನಾಹಿದ್ ಮತ್ತು ಬಿಆರ್ ಲೇಔಟ್ನಲ್ಲಿ ಅಮ್ಜದ್ ನೀಲಸಂದ್ರದಂತಹ ಹುಮಾಯನ್ ಹಾಗೂ ಸಾಕಷ್ಟು ಮಂದಿ ಇದರ ಜೊತೆ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಕರಾರುವಕ್ ಮಾಹಿತಿ ಇರಬಹುದು ಅಂತ ಹೇಳಿ ಫುಲ್ ಅಲರ್ಟ್ ಆಗಿದ್ರು ಬೆಂಗಳೂರಿನ ಪೊಲೀಸರು.